ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಎಗ್ ಬಿರಿಯಾನಿ ಮಾಡೋಣ ಅಂತೇಳಿ. ತುಂಬ ದಿನ ಆಗಿತ್ತು ಗೈಸ್ ಎಗ್ ಬಿರಿಯಾನಿ ಮಾಡಿ ಜೊತೆಗೆ ನಮ್ಮ ಮನೆಯವರು ಮೆಣಸಿನ್ಕಾಯಿ ಬಜ್ಜಿ ಮಾಡು ಅಂತ ಹೇಳಿದ್ದಾರೆ. ಅವ್ರಿಗೆ ಕಾಂಬಿನೇಷನ್ ಎರಡು ಏನಷ್ಟು ಚೆನ್ನಾಗಿರಲ್ಲ ಅಂತ ಗೊತ್ತು. ಎಗ್ ಬಿರಿಯಾನಿ, ಎಗ್ ರೈಸ್, ಅದಕ್ಕೆಲ್ಲ ಗೋಬಿ ಆ ಥರನೇ ಚೆನ್ನಾಗಿರೋದು. ಬಟ್ ಡಿಫ್ರೆಂಟಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಅಂತ ನೋಡಬೇಕು. ನಾನು ಫಸ್ಟ್ ಟೈಮ್ ಅವೆರಡು ಕಾಂಬಿನೇಷನಲ್ಲಿ ಮಾಡ್ತಾ ಇರೋದು. ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ ಗೈಸ್. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ನೋಡಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇನ್ನು ಇದ್ರ ಜೊತೆಗೆ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಸಲ. ಎಗ್ ಬಿರಿಯಾನಿ ಮಾಡ್ತಾವ್ರೆ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿ ಇದೆ. ಹಾಗೆಯೇ ಮೊಟ್ಟೆನೂ ಆಲ್ರೆಡಿ ಬೆಂದಿದೆ. ನಮ್ಮ ಮೇಡಮ್ ಅವರು ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾರೆ. ಏನು ಮೇಡಮ್? ಗೈಸ್ ಎಗ್ ಬಿರಿಯಾನಿ ಮಾಡೋದಕ್ಕೆ ಒಂದು ಸ್ವಲ್ಪ ರುಬ್ಕೊಳಕ್ಕೆ ಹಾಕೊಂತ ಇದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ, ಓಕೆ, ಆಮೇಲೆ ಬೆಳ್ಳುಳ್ಳಿ, ಓಕೆ, ಆಮೇಲೆ ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೆ, ಆಮೇಲೆ ಶುಂಠಿ. ಬೇಕು ಅಂದರೆ ನೀವು ಕಾಯಿನೂ ಹಾಕ್ಕೋಬೋದು ಗೈಸ್. ತೆಂಗಿನಕಾಯಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನಾನೇನು ಹಾಕ್ತಾ ಇಲ್ಲ, ಆಪ್ಷನಲ್. ಒನ್ ಟೈಮಿಂಗ್ ಮಾಡ್ತಾ ಇರೋದ್ರಿಂದ ಇದನ್ನ ರುಬ್ಬಿ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಪಾತ್ರೆ ತೊಳೆಯೋದೆಲ್ಲ ಬೇಕಾಗ್ತೀನಿ. ಗೈಸ್, ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕೊತಾ ಇದ್ದೀನಿ. ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಗೈಸ್. ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ, ಪಾತ್ರೆಯಲ್ಲಿ ಏನು ಮಾಡ್ತಾ ಇಲ್ಲ ಗೈಸ್. ನಮ್ಮ ಮನೇಲಿ ಬೇಕಂತಾನೆ ಸೌಂಡ್ ಮಾಡ್ತಾರೆ ಗೈಸ್ ಎಲ್ಲ. ಅವರು ಒಂಥರ ಸೌಂಡು, ನಮ್ಮ ಮನೆಯವ್ರು ಒಂಥರ ಸೌಂಡು. ಸ್ಟವ್ ಅಂಟಿಸಿದ್ದೀನಿ ಎಣ್ಣೆಗೆ. ಈಗ ಸ್ವಲ್ಪ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ಐಟಮ್ ಗೈಸ್. ಸ್ವಲ್ಪ ಪಲಾವ್ ಎಲೆ, ಆಮೇಲೆ ಇದರಲ್ಲಿ ಏನೇನು ಬರುತ್ತೋ ಅದೇ. ಇದೇನೋ ಗೊತ್ತಿಲ್ಲ ಗೈಸ್, ಇದು ಜಾಕಾಯಿ ಅನ್ಸುತ್ತೆ. ಕಟ್ ಮಾಡು ಗೈಸ್. ಇದು ನೋಡಿ, ಆ ಪಾಕೆಟ್ ಒಳಗೇನೆ ಈ ಪಾಕೆಟ್ ಕೊಟ್ಟರೆ ಪಲಾವ್ ಎಲೆಗೆ, ಅದ್ರೊಳಗೆ ಈ ಪಾಕೆಟ್ ಕೊಟ್ಟಿದ್ದಾರೆ. ಎಷ್ಟಿದೆ ನೋಡಿ ಗೈಸ್. ಸೋಂಪು ಕಾಳು ಮತ್ತು ಸಾಸಿವೆ ಸಪ್ರೇಟಾಗಿ ತಗೋಬೇಕು ಗೈಸ್. ಈ ಥರ ಎಲ್ಲ 15 ರೂಪಾಯಿ 12 ರೂಪಾಯಿ ಮತ್ತು 12 ರೂಪಾಯಿಗೆ ನೋಡಿ ಎಷ್ಟು ಕೊಟ್ಟಿದೆ. ಓಪನ್ ಮಾಡ್ತಾ ಇಲ್ಲ. ಇಷ್ಟು ಇದಕ್ಕಿಂತ 5 ರೂಪಾಯಿ ಪಾಕೆಟೇ ಬೆಟರು ಗೈಸ್. ಬೇಡ, ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಗೈಸ್. ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದ್ರೊಳಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕಬೇಕು ಗೈಸ್. ನಾನು ಇಲ್ಲಿ ಒಳಗೆ ಅಡುಗೆ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರು ಹೊರ್ಗಡೆ ಎಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗೋರೆ. ಒಂದು ಕಡೆ ನಿಲ್ಲೋದಿಲ್ಲ. ಅದೇ ಹೆಣ್ಮಕ್ಳಾದರೆ ಅಡುಗೆ ಮನೇಲಿ ಗಂಟು ಕಟ್ಲೆ ನಿಂತು ಅಡುಗೆ ಮಾಡಬೇಕು. ಇವ್ರಿಗೆ 5 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನೋಡಿ ಗೈಸ್ ಒಳಗೆ. ನಾನು ಅದಕ್ಕೆ ಬೈತಾ ಇದ್ದೆ. ಹೇಳಮ್ಮ ಹೇಳು ಅಂತ ಹೇಳಿ ಒಳಗಡೆ ಬರ್ತಾ ಇದ್ದಾರೆ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಅದರೊಳಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಅಲ್ಲಿ ಗರಂ ಮಸಾಲೆ ಪೌಡರ್ ಕೊಡು. ಕೈ ತೊಳ್ಕೊಂಡು ಓಡ್ತಾನಲ್ಲ ಗೈಸ್. ನಮ್ಮ ಹೇಮಂತ ಮೊಟ್ಟೆ ಸುಲ್ದು ಇಟ್ಟಿದ್ದಾನೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತೀನಲ್ಲ, ಅದರೊಳಕ್ಕೇ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಗರಂ ಮಸಾಲೆನೂ ಆ್ಯಡ್ ಮಾಡ್ಕೋಬೇಕು.
ಗರಂ ಮಸಾಲೆನೂ ಹಾಕಿ ಉಪ್ಪು ಖಾರ ಎಲ್ಲನೂ ಬಿರಿಯಾನಿಗೆ ಏನೇನು ಹಾಕ್ತೀವೋ ಅದೆಲ್ಲನೂ ಸ್ಟಾರ್ಟಿಂಗೇ ಸ್ವಲ್ಪ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೈಸ್. ಈ ಥರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಸಿಪ್ಪೆ ಸುಲಿದು ಇಟ್ಕೊಂಡಿರ್ತೀವೋ ಮೊಟ್ಟೆದನ್ನ ಆ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ಒಳಗಡೆ ಉಪ್ಪು ಖಾರ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ ಚಾಕುಯಿಂದಾಗಲಿ ಒಂದು ಫೋರ್ಕ್ ಬರುತ್ತಲ್ಲ ಫೋರ್ಕಿಂದಾಗಲಿ ಒಂದು ಸ್ವಲ್ಪ ತೂತ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳ್ಕೊಳ್ಳುತ್ತೆ ಮೊಟ್ಟೆ ಒಳಕ್ಕೆ. ನಾನು ಚಾಕುಲೇ ಈ ಥರ ಲೈಟಾಗೆ ಕಟ್ ಮಾಡ್ತಾಯಿದ್ದೀನಿ. ಈಗ ಫುಲ್ ಕಟ್ ಮಾಡ್ತಾಯಿಲ್ಲ, ಸುಮ್ಮನೆ ಲೈಟಾಗಿ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಅದರೊಳಕ್ಕೆ. ನೋಡಿ ಈ ಥರ ಇದನ್ನು ಮೊಟ್ಟೆನ ಫ್ರೈ ಮಾಡಿ ನೀಟಾಗಿ ಉಪ್ಪು ಖಾರ ಅರಿಶಿನ ಮಸಾಲೆ ಎಲ್ಲನೂ ಅಂಟ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಗೈಸ್. ಇದರಲ್ಲೇ ಬಿಟ್ಬಿಟ್ರೆ ಅದೆಲ್ಲ ಮೊಟ್ಟೆ ಎಲ್ಲ ಕರಗೋಗ್ತವೆ, ಅದಕ್ಕೋಸ್ಕರ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಅಂದರೆ ಉಪ್ಪು ಖಾರ ಎಲ್ಲ ಅಂಟ್ಲಿ ಅಂತ ಅಷ್ಟೇ ಸ್ಟಾರ್ಟಿಂಗ್ ಫ್ರೈ ಮಾಡ್ಕೊಳ್ಳೋದು. ಡೈರೆಕ್ಟ್ ಅದರೊಳಗೆ ಹಾಕಿದ್ರೆ ನಾರ್ಮಲ್ ಮೊಟ್ಟೆ ಥರ ಇರುತ್ತೆ. ಈ ಥರ ಉಪ್ಪು ಖಾರ ಎಲ್ಲ ಒಳಗಡೆಗೆ ಎಲ್ಲ ಕುತ್ಕೊಂಡಿರಲ್ಲ, ಅದಕ್ಕೋಸ್ಕರ ಮುಂಚೆನೇ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಬಿಟ್ಟು ಅದೇ ಪಾತ್ರೆಯಲ್ಲೇ ಎಣ್ಣೆ ಉಳಿದಿರುತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇನ್ನು ಪಲಾವ್ಗೆ ಏನೇನು ರೆಡಿ ಮಾಡ್ತೀವೋ ಆ ಥರ ಮಾಡಿಕೊಂಡ್ರೆ ಆಯಿತು. ಆಲ್ರೆಡಿ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಮಸಾಲೆ ಅಂದರೆ ಈ ಬಿರಿಯಾನಿ ಐಟಮ್ ಎಲ್ಲ ಹಾಕಿರ್ತೀವಲ್ಲ ಗೈಸ್ ಅದು ಇರುತ್ತೆ. ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಅದು ಬೆಂದಾದಮೇಲೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೇ ಟೊಮೊಟೊನೇ ಆ್ಯಡ್ ಮಾಡಿ ಈ ಥರ ನೋಡಿ ಅವೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಏನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀವೋ ಮೊಟ್ಟೆನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಗೈಸ್. ಇದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಗೈಸ್. ಮುಂಚೆನೇ ರುಬ್ಬಿಟ್ಕೊಂಡಿದ್ನಲ್ಲ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಸ್ವಲ್ಪ ಪುದೀನ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ. ಅದನ್ನು ಹಾಕಿರಲಿಲ್ಲ, ಸ್ಟಾರ್ಟಿಂಗೇ ಹಾಕಬೇಕಾಗಿತ್ತು ಗೈಸ್, ಮರ್ತೋಗಿದ್ದೆ. ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಯಾವಾಗ ಹಾಕಿದ್ರೂ ಏನಾಗೋದಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಅದರಲ್ಲೇ ಹಾಕ್ಕೊಂಡ್ಬಿಡೋಣ. ಮಸಾಲೆಗೆ ಇನ್ನೂ ಜಾಸ್ತಿ ನೀರು ಹಾಕಬೇಕಲ್ವ, ಅದಕ್ಕೆ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ವೇಸ್ಟ್ ಆಗ್ದಂಗೆ ಎಲ್ಲನೂ ಇದರಲ್ಲೇ ಹಾಕ್ಕೊಂಬಿಡೋಣ ಗೈಸ್. ನೋಡಿ ಸ್ವಲ್ಪ ಹೊತ್ತು ಹಿಂಗೆ ಕುದಿ ಬರಬೇಕು. ಈ ಕುದಿ ಬಂದಾಗ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ ಗೈಸ್. ಈಗ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗ್ ಗರಂ ಮಸಾಲೆ ಹಾಕಿದ್ದು ಮೊಟ್ಟೆಗೋಸ್ಕರ, ಅದು ಮೊಟ್ಟೆ ಫ್ರೈ ಆಗಲಿ ಅಂತ. ಇದನ್ನು ಬಿರಿಯಾನಿಗೋಸ್ಕರ ಗರಂ ಮಸಾಲೆ ಸ್ವಲ್ಪ, ಧನಿಯಾ ಪುಡಿ 1-2 ಸ್ಪೂನಷ್ಟು, ಹಾಗೆ ಖಾರದ ಪುಡಿ ಗೈಸ್. ಖಾರದ ಪುಡಿ ಸಪ್ರೇಟು, ನಮ್ಮ ಮನೇಲಿ ಧನಿಯಾ ಪುಡಿ ಸಪ್ರೇಟ್ ಇರುತ್ತೆ. ನಾವೆರಡು ಜೊತೆಗೇನು ಹಾಕ್ಸಿಲ್ಲ. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಖಾರದ ಪುಡಿ ಸಪ್ರೇಟು ಧನಿಯಾ ಪುಡಿ ಸಪ್ರೇಟ್ ಇರುತ್ತೆ ಗೈಸ್. ನೋಡಿ ಈ ಥರ ಕುದಿಬೇಕು. ನನಗಂತೂ ಕಲ್ಲರು ಆ ಸ್ಮೆಲ್ಲು ಗಮಕ್ಕೇ ತುಂಬ ಚೆನ್ನಾಗಿದೆ ಅನಿಸ್ತು. ಹೀಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೀಟಾಗಿ ಇದರಲ್ಲೇ ಮಸಾಲೆಯಲ್ಲೇ ಕುದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆಗೇ ಉಪ್ಪು ಖಾರ ಹುಳಿ ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ ಗೈಸ್. ನೋಡಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಗೈಸ್. ಹಸಿ ವಾಸನೆ ಹೋಗೋವರೆಗೂ ಮಸಾಲೆ ಬೇಯಿಸ್ಕೊಂಡು ಆದಮೇಲೆ ನೋಡಿ ಯಾವ ಥರ ಕುದೀತಾ ಇದೆ. ಆ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು ಗೈಸ್. ನೀವೆಲ್ಲ ರೈಸ್ಗೂ ಬಿರಿಯಾನಿ ಅಂದರೆ ಪಲಾವ್ ಎಲ್ಲ ಮಾಡೋದಕ್ಕೆ ಎಷ್ಟು ನೀರು ಹಾಕ್ತಿರೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೀನಿ. ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಥರ ಇದ್ದರೂ ಊಟ ಮಾಡಲ್ಲ, ಆಮೇಲೆ ಉದ್ದುದ್ರಾಗಿದ್ರೂ ಅಷ್ಟಾಗಿ ಇಷ್ಟಪಡಲ್ಲ. ಸ್ವಲ್ಪ ಜಾಸ್ತಿ ಅನ್ನ ಫುಲ್ ಆಗಿದೆ ಅನ್ನೋ ಥರ ಇರಬೇಕು ಅವರಿಗೆ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ತೀನಿ ಕ್ವಾಂಟಿಟಿನ. ಗೈಸ್ ಉಪ್ಪು ಖಾರ ಎಲ್ಲನೂ ಹಾಕಿದ್ದೆ. ಇನ್ನು ನೀರು ಒಂದೇ ಹಾಕೋದಿರೋದು. ನೀರೆಲ್ಲ ಹಾಕಿದ್ಮೇಲೆ
ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ಅಂದರೆ ಒಂದು ಪೀಸಷ್ಟು, ಒಂದು ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಪೀಸ್ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ದಾಗೆ ಆದರೂ ಹುಳಿ ಸ್ವಲ್ಪ ಸಾಲದು ಅಂತ ಹೇಳಿ ಒಂದು ಸ್ವಲ್ಪನೇ, ಜಾಸ್ತಿ ಏನು ಹಾಕ್ತಾಯಿಲ್ಲ, ಅರ್ಧದ್ರಲ್ಲೇ ಅರ್ಧ ಹಿಂಡ್ತಾ ಇದ್ದೀನಿ. ಇನ್ನೂ ಉಳಿದಿದ್ದೆಲ್ಲ ಹಾಗೆ ಎತ್ತಿಟ್ಟಿದ್ದೀನಿ. ಫುಲ್ ಹಿಂಡ್ಬಿಟ್ರೆ ಹುಳಿ ಜಾಸ್ತಿ ಆಗುತ್ತೆ ಗೈಸ್. ಇನ್ನೇನು ಉಪ್ಪು ಖಾರ ಎಲ್ಲನೂ ಹಾಕಿದೆ. ಲಾಸ್ಟಿಗೆ ಫೈನಲಾಗಿ ಹುಳಿ ಒಂದು ಹಾಕಿಬಿಟ್ಟು ಆಮೇಲೆ ಈಗ ಮೊಟ್ಟೆ ಆ್ಯಡ್ ಮಾಡ್ತೀನಿ ಗೈಸ್. ಮುಂಚೆನೇ ಮೊಟ್ಟೆ ಹಾಕಿದ್ರೆ ಒಡೆದೋಗ್ತವೆ ಅಂತ ಹಾಕಿರಲಿಲ್ಲ. ಈಗ ಮೇಲ್ಗಡೆನೇ ಬಿಟ್ಬಿಟ್ಟು ಮೊಟ್ಟೆನ ಜಾಸ್ತಿ ತಿರುಗಿಸೋಕೆ ಹೋಗ್ಬಾರ್ದು ಗೈಸ್. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಇಟ್ಕೊಂಡಿದ್ದೆ, ಅದನ್ನು ಉದುರಿಸ್ತಾ ಇದ್ದೀನಿ ಮೇಲೆ, ಚೆನ್ನಾಗಿರುತ್ತೆ ಕೋಟಿಂಗಿಗೆ ಅಂತ ಹೇಳಿ. ಈಗ ಲೈಟಾಗಿ ನಿಧಾನಕ್ಕೆ ಒಂದು ಸಲ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋದು ಗೈಸ್. ಜಾಸ್ತಿ ತಿರುಗಿಸಿದ್ರೆ ಮೊಟ್ಟೆ ಹೊಡಿತವೆ ಅಂತ ಹೇಳಿ ಸ್ವಲ್ಪ 1 ಸತಿ 2 ಸತಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಕೂಗ್ಸಿದ್ರೆ ಸಾಕು. ಎಗ್ ಬಿರಿಯಾನಿ ರೆಡಿ. ಘಮ ಘಮ ಅಂತ ಇರುತ್ತೆ ಗೈಸ್. ಇನ್ನು ಎಗ್ ಬಿರಿಯಾನಿ ಜೊತೆಗೆ ಆವಾಗಲೇ ಹೇಳ್ದಂಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ. ಇನ್ನೂ ಸ್ವಲ್ಪ ಉಳಿದಿತ್ತು ಹಿಟ್ಟು, ಅದಕ್ಕೋಸ್ಕರ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಆಲೂಗಡ್ಡೆ ಬಜ್ಜಿನೂ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಮನೇಲಂತೂ ಇಷ್ಟಪಟ್ಟು ತಿಂತಾರೆ. ಮೆಣಸಿನ್ಕಾಯಿ ಬಜ್ಜಿಗಿಂತ ಜಾಸ್ತಿ ಆಲೂಗಡ್ಡೆ ಬಜ್ಜಿನೇ ಇಷ್ಟಪಡೋದು ಗೈಸ್. ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ. ನೋಡಿ ಯಾವ ಥರ ಇದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಉದುದ್ರಾಗಿ ನೀಟಾಗಿ ಬಂದಿದೆ ಗೈಸ್. ಜಾಸ್ತಿ ಅನ್ನನೂ ಆಗಿಲ್ಲ, ಆಮೇಲೆ ನುಣ್ಣಗಾಗಿಲ್ಲ, ನೀಟಾಗಿ ಬಂದಿದೆ ನೋಡಿ. ನಿಮಗೆ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೊಟ್ಟೆನೂ ಅಷ್ಟೇ ಗೈಸ್, ಯಾವುದೂ ಒಡ್ಕೊಂಡಿಲ್ಲ. ನಾನು ಪ್ರತಿ ಸಾರಿ ಒಂದೊಂದು ಹಾಕುವಾಗ ಕಟ್ ಮಾಡಿ ಹಾಕ್ತಿದ್ದೆ ಮೊಟ್ಟೆ. ಈ ಸಲ ಎಲ್ಲ ಹಂಗೆ ಹಾಕಿದ್ದೆ, ಬಟ್ ಒಂದು ಕಟ್ಟಾಗಿಲ್ಲ. ನಾನು ಏನು ಖಾರ ತುಂಬೋದಕ್ಕೆ ಕಟ್ ಮಾಡಿದ್ನೋ ಅದಷ್ಟೇ ನೋಡಿ. ಬಿಸಿ ಬಿಸಿ ಗೈಸ್, ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿ. ಎಗ್ ಬಿರಿಯಾನಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬಿಸಿ ಬಿಸಿ ರೆಡಿ ಗೈಸ್. ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಹೇಗಿದೆ?